2014ರ ಜೂನ್ 2ರಂದು ತೆಲಂಗಾಣವು ದೇಶದ 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿತು. 1956ರ ನವೆಂಬರ್ 1ರಂದು ರಾಜ್ಯ ಪುನರ್ವಿಂಗಡಣೆ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ತೆಲಂಗಾಣವನ್ನು ಆಂಧ್ರಪ್ರದೇಶದಲ್ಲಿ ವಿಲೀನಗೊಳಿಸಲಾಗಿತ್ತು. ಆದಾಗ್ಯೂ ವಿಲೀನದ ಸ್ವಲ್ಪ ಸಮಯದ ನಂತರವೇ ತೆಲಂಗಾಣದ ಜನರು ತಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ಎಂದು ಹೇಳಲಾರಂಭಿಸಿದರು. ಇದರ ನಂತರ ಜನರು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಪ್ರಾರಂಭಿಸಿದರು. ಇದರ ನಂತರ 2009ರ ನವೆಂಬರ್ 29ರಂದು ಚಂದ್ರಶೇಖರ ರಾವ್ ನೇತೃತ್ವದಲ್ಲಿ ಟಿಆರ್ಎಸ್ ಪಕ್ಷವು ತೆಲಂಗಾಣ ರಚನೆಯ ಬೇಡಿಕೆಯೊಂದಿಗೆ ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು. ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚುತ್ತಿದ್ದ ಒತ್ತಡದ ಕಾರಣ 2010ರ ಫೆಬ್ರವರಿ 3ರಂದು ಮಾಜಿ ನ್ಯಾಯಾಧೀಶ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ 5 ಸದಸ್ಯರ ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು 2010ರ ಡಿಸೆಂಬರ್ 30ರಂದು ತನ್ನ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಿತು. ಅಂತಿಮವಾಗಿ ತೆಲಂಗಾಣದಲ್ಲಿ ಉಂಟಾಗಿದ್ದ ಭಾರೀ ವಿರೋಧ ಮತ್ತು ಚುನಾವಣಾ ಒತ್ತಡದ ಕಾರಣ 2013ರ ಅಕ್ಟೋಬರ್ 3ರಂದು ಯುಪಿಎ ಸರ್ಕಾರವು ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಅನುಮೋದನೆ ನೀಡಿತು. 2014ರ ಜೂನ್ 2ರಂದು ತೆಲಂಗಾಣವು ದೇಶದ 29ನೇ ರಾಜ್ಯವಾಯಿತು ಮತ್ತು ಚಂದ್ರಶೇಖರ ರಾವ್ ಅದರ ಮೊದಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಆಗಿದೆ. 1988ರ ಜೂನ್ 2ರಂದು ಹಿಂದಿ ಸಿನಿಮಾದ ಪ್ರಸಿದ್ಧ ನಟ ರಾಜ್ ಕಪೂರ್ ನವದೆಹಲಿಯಲ್ಲಿ ನಿಧನರಾದರು. ರಾಜ್ ಕಪೂರ್ ಅವರನ್ನು ಭಾರತೀಯ ಚಿತ್ರರಂಗದ ಶೋ ಮ್ಯಾನ್ ಎಂದು ಕರೆಯಲಾಗುತ್ತಿತ್ತು. ಅವರು 1924ರ ಡಿಸೆಂಬರ್ 14ರಂದು ಜನಿಸಿದರು. ರಾಜ್ ಕಪೂರ್ ಪೃಥ್ವಿರಾಜ್ ಕಪೂರ್ ಅವರ ಹಿರಿಯ ಮಗ. ಅವರು ತಮ್ಮ 11ನೇ ವಯಸ್ಸಿನಲ್ಲಿ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವರು ಮೊದಲ ಬಾರಿಗೆ ಇಂಕ್ವಿಲಾಬ್ ಚಿತ್ರದಲ್ಲಿ ಕಾಣಿಸಿಕೊಂಡರು. ಅವರಿಗೆ ಪ್ರಮುಖ ನಟನಾಗಿ ಮೊದಲ ಅವಕಾಶ ನೀಲ್ ಕಮಲ್ ಚಿತ್ರದಲ್ಲಿ ಸಿಕ್ಕಿತು. ರಾಜ್ ಕಪೂರ್ ನಟನಾಗಿರುವುದರ ಜೊತೆಗೆ ನಿರ್ಮಾಪಕ ಮತ್ತು ನಿರ್ದೇಶಕರೂ ಆಗಿದ್ದರು. ಅವರು ನಿರ್ದೇಶಿಸಿದ ಕೆಲವು ಅತ್ಯುತ್ತಮ ಚಿತ್ರಗಳ ಬಗ್ಗೆ ಹೇಳುವುದಾದರೆ ಅವುಗಳಲ್ಲಿ ಶ್ರೀ 420, ಆವಾರ, ಸಂಗಮ್, ಬಾಬಿ ಮತ್ತು ಸತ್ಯಂ ಶಿವಂ ಸುಂದರಂನಂತಹ ಚಿತ್ರಗಳ ಹೆಸರುಗಳು ಸೇರಿವೆ. ಅವರು ತಮ್ಮ ನಟನೆಯ ಮೂಲಕ 9 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು. ಅವರ ಆವಾರ ಮತ್ತು ಬೂಟ್ ಪಾಲಿಶ್ನಂತಹ ಚಿತ್ರಗಳು ಕಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಲ್ಮೆ ಡಿ ಓರ್ ಪ್ರಶಸ್ತಿಗಾಗಿ ನಾಮನಿರ್ದೇಶನಗೊಂಡಿದ್ದವು. ಹಿಂದಿ ಸಿನಿಮಾಕ್ಕೆ ಅವರ ಕೊಡುಗೆಗಾಗಿ ಅವರಿಗೆ 1971ರಲ್ಲಿ ಪದ್ಮಭೂಷಣ ಮತ್ತು 1988ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 1956ರ ಜೂನ್ 2ರಂದು ತಮಿಳು ಮತ್ತು ಹಿಂದಿ ಚಿತ್ರ ನಿರ್ದೇಶಕ ಮಣಿರತ್ನಂ ತಮಿಳುನಾಡಿನಲ್ಲಿ ಜನಿಸಿದರು. ಅವರ ನಿಜವಾದ ಹೆಸರು ಗೋಪಾಲರತ್ನಂ ಸುಬ್ರಹ್ಮಣ್ಯಂ ಎಂದು. ಮಣಿರತ್ನಂ ಅವರು ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ ಮತ್ತು ಚಿತ್ರಕಥೆಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ. 2002ರಲ್ಲಿ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅವರು ಯಾವಾಗಲೂ ವಿಭಿನ್ನ ರೀತಿಯ ಚಿತ್ರಗಳನ್ನು ನಿರ್ದೇಶಿಸಲು ಹೆಸರುವಾಸಿಯಾಗಿದ್ದಾರೆ. ಮಣಿರತ್ನಂ ಅವರ ಕೆಲವು ಉತ್ತಮ ಚಿತ್ರಗಳ ಪಟ್ಟಿಯಲ್ಲಿ ಪೊನ್ನಿಯಿನ್ ಸೆಲ್ವನ್, ರೋಜಾ, ಬಾಂಬೆ, ದಿಲ್ಸೆ, ಗುರು, ಗೀತಾಂಜಲಿ, ಥಲಪತಿ, ರಾವಣ್ ಮತ್ತು ಯುವದಂತಹ ಚಲನಚಿತ್ರಗಳು ಸೇರಿವೆ. ಅವರಿಗೆ 6 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ. 1961ರ ಜೂನ್ 2ರಂದು ಅಮೆರಿಕದ ಸ್ಪೇಸ್ ವೆಹಿಕಲ್ ಮೊದಲ ಬಾರಿಗೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಮೂಲಕ ಇದೇ ದಿನದಂದು ಸ್ಪೇಸ್ ವೆಹಿಕಲ್ ಸರ್ವೇಯರ್ 1 ಸಾಫ್ಟ್ ಲ್ಯಾಂಡಿಂಗ್ ಮಾಡಲ್ಪಟ್ಟಿತು. 7 ತಿಂಗಳುಗಳಿಗೂ ಹೆಚ್ಚು ಕಾಲದ ತನ್ನ ಮಿಷನ್ನಲ್ಲಿ ಸರ್ವೇಯರ್ 1 ಚಂದ್ರನಿಂದ 11,000ಕ್ಕೂ ಹೆಚ್ಚು ಚಿತ್ರಗಳನ್ನು ಕಳುಹಿಸಿತು. ಸರ್ವೇಯರ್ 1 ಕಳುಹಿಸಿದ ಚಿತ್ರಗಳಿಂದ ಚಂದ್ರನ ಕಣಗಳ ಮೇಲ್ಮೈ ಸಾವಿರಾರು ವರ್ಷಗಳವರೆಗೆ ಉಲ್ಕೆಗಳ ಘರ್ಷಣೆಯಿಂದ ರೂಪುಗೊಂಡಿದೆ ಮತ್ತು ಮೇಲ್ಮೈಗೆ ಮಾನವರನ್ನು ಕಳುಹಿಸಬಹುದು ಎಂದು ವಿಜ್ಞಾನಿಗಳು ದೃಢಪಡಿಸಿದರು. ಆದಾಗ್ಯೂ ನಾಸಾದ ಈ ಮಿಷನ್ಗಿಂತ 4 ತಿಂಗಳ ಮೊದಲು ಆಗಿನ ಸೋವಿಯತ್ ಒಕ್ಕೂಟವು ಈ ಸಾಧನೆಯನ್ನು ಮಾಡಿತ್ತು. ಸರ್ವೇಯರ್ 1 ಅನ್ನು 1966ರ ಮೇ 30ರಂದು ಫ್ಲೋರಿಡಾದಿಂದ ಉಡಾವಣೆ ಮಾಡಲಾಗಿತ್ತು. ಜೂನ್ 2ರಂದು ಇಟಲಿಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಇದನ್ನು ಅಲ್ಲಿ ಫೆಸ್ಟಾ ಡೆಲ್ಲಾ ರಿಪಬ್ಲಿಕಾ ಎಂದು ಕರೆಯಲಾಗುತ್ತದೆ. ಇಟಲಿಯ ಗಣರಾಜ್ಯೋತ್ಸವದ ಇತಿಹಾಸವು 2ನೇ ಮಹಾಯುದ್ಧದ ಅಂತ್ಯದವರೆಗೆ ಸಾಗುತ್ತದೆ.
ವಾಸ್ತವವಾಗಿ 1943ರಲ್ಲಿ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿಯನ್ನು ಅಧಿಕಾರದಿಂದ ಕಿತ್ತೆಸೆದ ನಂತರ ಇಟಲಿಯಲ್ಲಿ ಇಟಾಲಿಯನ್ ರಾಜಪ್ರಭುತ್ವದ ವಿರುದ್ಧ ಧ್ವನಿಗಳು ಕೇಳತೊಡಗಿದವು. ರಾಜಪ್ರಭುತ್ವವನ್ನು ಪುನಃ ಸ್ಥಾಪಿಸಲು ಬಯಸುವವರು ಮತ್ತು ಗಣರಾಜ್ಯವನ್ನು ಸ್ಥಾಪಿಸಲು ಬಯಸುವವರ ನಡುವೆ ದೇಶವು ವಿಭಜನೆಯಾಗಿದೆ ಎಂದು ಶೀಘ್ರದಲ್ಲೇ ಸ್ಪಷ್ಟವಾಗಿತ್ತು. 1946ರ ಜೂನ್ನಲ್ಲಿ ಇಟಲಿಯ ಭವಿಷ್ಯವನ್ನು ನಿರ್ಧರಿಸಲು ಜನಾಭಿಪ್ರಾಯ ಸಂಗ್ರಹವನ್ನು ನಡೆಸಲಾಯಿತು. ಫಲಿತಾಂಶಗಳು ಸ್ಪಷ್ಟವಾಗಿದ್ದವು. 54.3% ಮತದಾರರು ರಾಜಪ್ರಭುತ್ವವನ್ನು ಕೊನೆಗೊಳಿಸಲು ಮತ್ತು ಗಣರಾಜ್ಯವನ್ನು ಸ್ಥಾಪಿಸಲು ನಿರ್ಧರಿಸಿದರು. ಹೊಸ ಗಣರಾಜ್ಯವನ್ನು ಅಧಿಕೃತವಾಗಿ 1946ರ ಜೂನ್ 2ರಂದು ಉದ್ಘಾಟಿಸಲಾಯಿತು ಮತ್ತು ಅಂದಿನಿಂದ ಈ ದಿನವನ್ನು ಇಟಲಿ ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ.